ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ನಾವು 1.5 ಲಕ್ಷ ಕೋಟಿ ಅದೇನೋ ಇದು ಕೊಡ್ತಾರಂತ ಈಗ ಬೆಂಗಳೂರು ನಗರದ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ? 1.5 ಲಕ್ಷ ಕೋಟಿ ಹಾಕೋದಕ್ಕೆ ಯಾರ್ಯಾರು ತಲೆ ಮೇಲೆ ಸಾಲ ಒರೆಸಿ ಮುಂದೆ ಯಾರ್ಯಾರು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಕು ಈ ರಾಜ್ಯನ ಅಂತ ಮಾಡಿದ್ದೀರಿ. ಇದಲ್ಲದೆ ಬೆಂಗಳೂರಿನಂಥವು ಇನ್ನೂ ಮಾದರಿಯಾಗಿ ಇನ್ನೂ ಟೈರ್ 2 ಟೈರ್ 3 ಕಟ್ತಾರಂತೆ ಸಿಟಿಗಳನ್ನ. ಬೆಂಗಳೂರು ಥರ ಬೆಂಗಳೂರನ್ನ ಮಹಾನ್ ಚೆನ್ನಾಗಿ ಕಟ್ಟಿದ್ದೀರಿ. ಈಗ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನೋಡ್ತಾ ಇಲ್ವ ಈಗ? ಸಿಂಗಾಪುರ ಮಾಡಿರೋದನ್ನ ಏನು ಕರ್ನಾಟಕ? ಥೀಮ್ ಕರ್ನಾಟಕ. ಸದ್ಯ ಬೆಂಗಳೂರು ಸರಿ ಮಾಡಿ ಆಮೇಲೆ ನೋಡೋಣ ಕರ್ನಾಟಕ ಮಾಡೋದನ್ನ. ಯಾವುದಕ್ಕೆ? ಇದು 60ರಲ್ಲಿ ಬರ್ಕೊಟ್ಟವ್ರೆ. ಅದು ಓದಬೇಕಾ ಎಲ್ಲ ಕಂಪ್ಲೀಟು? ಇಲ್ಲ ಕಾಪಿ ಕೊಡ್ತೀನಿ ನೋಡಿ ಏನು ಹೇಳ್ತಾರೆ. The government in the circumstances is accordingly pleased to direct that an area of 80 acres shown in yellow sketched lines in the sketch number 2160 comprising of serial numbers 18, 19, 35, 36 Jharkhand Kaval be disforested and placed at the disposal of the revenue department forthwith for assignment in favor of the HMT. ಡಿಸ್ಫಾರೆಸ್ಟು ಮಾಡಿದ್ದಾರೆ. ಇದೆಲ್ಲ ಆಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರಿಗೆ. ಆಮೇಲೆ ಹಲವಾರು ಕಂಡೀಷನ್ ಹಾಕಿದ್ದನ್ನೆಲ್ಲ ಫುಲ್ಫಿಲ್ ಆಗಿದೆ ಮೀಟಿಂಗ್ಗಳಾಗಿ. ಡಿಫೆನ್ಸ್ ಲ್ಯಾಂಡು ಎಷ್ಟು ಬಿಡಬೇಕು ಡಿಫೆನ್ಸ್ನವರಿಗೆ, ರಸ್ತೆ ಏನು ಮಾಡಬೇಕು ಡಿಫೆನ್ಸ್ ಇದಕ್ಕೆ ಡಿಸರ್ವ್ ಆಗದಾಗೆ ಹಲವಾರು ರೀತಿಯಲ್ಲಿ ಕಂಡೀಷನ್ಗಳು ಅವತ್ತು ಹಾಕಿ ಫುಲ್ಫಿಲ್ ಮಾಡಿ ಕ್ಲಿಯರ್ ಮಾಡಿರೋದು. ಇದನ್ನು ತಗೊಂಡೋಗಿ ನಮ್ಮ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡಿಬಿಟ್ರು. ಓದಕ್ಕೆ ಬರಲ್ವಾ ಏನಾಗಿದೆ ಅಂತೇಳಿ? ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ PSU ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ಗಳಿಗೆ ಒಂದು ಮೀಟಿಂಗ್ ಕರೀರಿ. ನಾನೇ ಬರೋಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ, ಕೂತು ಸಾಲ್ವ್ ಮಾಡೋಣ ಇದನ್ನೆಲ್ಲ ಅಂತೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡಿಸಿದ್ದೀನಿ. ಹಿಂದೆ ಇದ್ದವ್ರಿಗೆ ಈಗಿರೋರಿಗಲ್ಲ. ಅದರಿಂದ ಪದೇ ಪದೇ ಸುಳ್ಳು ಆಪಾದನೆ ಮಾಡಿ ಅವತ್ತು 25,000 30,000 ಕೆಲಸಗಾರರಿದ್ದರು. ಇವತ್ತೆಲ್ಲ 100-150 ಜನ ಇರ್ಬೋದು. ಅದಕ್ಕೆ ಏನೋ ಒಂದು ಜೀವ ಕೊಡಬೇಕು ಅಂತ ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ನೀವು. ಈ ರಾಜ್ಯ ಸರ್ಕಾರ ಕಾಲಿಡಿದು ಎಳಿಬೇಕು ನೀವು, ಅಡ್ಡಿ ಮಾಡ್ಕೊಂಡು ಪ್ರತಿಯೊಂದಕ್ಕೂ. ಉಕ್ಕಿನ ಕಾರ್ಖಾನೆಯನ್ನು ಹೇಳೋರಲ್ವಾ, ನಾನು ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ? ಪಕ್ಕದ ಆಂಧ್ರ ಪ್ರದೇಶದಲ್ಲಿ 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಸೆಲರ್ ಮಿಟ್ಟಲ್ ಆ್ಯಂಡ್ ನಿಪ್ಪಾನ್ ಕಂಪ್ನಿ. ನಾನೇ ಫೌಂಡೇಶನ್ ಸ್ಟೋನ್ಗೆ ಹೋಗಿದ್ದೆ. ಅವ್ರು ಏನೇನು ಸಹಕಾರ ಕೇಳಿದ್ರು ನಮ್ಮ ಇಲಾಖೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಯಾತಕ್ಕೆ ಬಂದಿದ್ದೀರಪ್ಪ? ಇಲ್ಲಿ ಯಾರು ಬಂದವ್ರು? ಇಲ್ಲಿ ಬಂದವ್ರಿಗೆಲ್ಲ ಕೇಳಬೇಕಾಗಿದೆ ನಾವು, ಬನ್ರಪ್ಪ ಅಂತ. ಇವರು ಏನು ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತಾರೆ.